ಡಾಕ್ಟರ್ ದ್ವಾರಕನಾಥ್ ಅಂಡ್ ಡಾಕ್ಟರ್ ರಾಮದಾಸ್ ಅವ್ರನ್ನ ವೇದಿಕೆಗೆ ಒಂದು ಸ್ಕಿಟ್ಗೋಸ್ಕರ ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ನಮಸ್ಕಾರ. ಎಲ್ಲಿ ನಮ್ಮ ಪಾರ್ಟ್ನರ್? ಎಲ್ಲೋಗು, ಅಲ್ಲೆಲ್ಲೋ ಇದೆಯಲ್ಲೋ ನೀನು, ಹುಡ್ಕೊಂಡು ಬರ್ತಾ ಇದ್ದೀನಿ. ಅಲ್ವೋ, ನೀನು ಈ ದೇಶದಲ್ಲಿ ಇಲ್ಲೆಂಗೋ ಮೀಟ್ ಮಾಡ್ದು. ಏನಕ್ಕೆ ಬಂದೆ ನೀನು? ಇಲ್ಲಿ ನಮ್ದು 66th ಆ್ಯನಿವರ್ಸರಿ. ನಾನು ಹೋಗ್ತಾ ಇದ್ದೇನೆ ಅದಕ್ಕೆ. ಆ್ಯಕ್ಚುಲಿ 50th ಆ್ಯನಿವರ್ಸರಿ. ಅಯ್ಯೋ, ನಾನು ಹೋಗ್ತಾ ಇದ್ದೇನೋ. ನಾನು ಲೇಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಎನಿವೆ, ಅಲ್ಲೋ ಎಲ್ರಿಗೂ ಭಾಳ ಥ್ಯಾಂಕ್ಸು. ಎಲ್ರಿಗೂ ಭಾಳ ಥ್ಯಾಂಕ್ಸ್ ಅಂತ ನೀನು ಒಂದ್ಸಲ ಹೇಳ್ಬಿಡು, ನಾನು ಒಂದ್ಸಲ ಹೇಳ್ಬಿಡ್ತೀನಿ. ಅಲ್ವೋ, ನಾವಿಬ್ರು ಡಾಕ್ಟ್ರೇ ಆಗ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಅದು ದೇವ್ರ ದಯ. ನಾನು ಹೇಳ್ತೀನಿ ಕೇಳು. ಇದು ಎವ್ರಿ ಸಿನ್ನರ್ ಆ್ಯಸ್ ಎ ಫ್ಯೂಚರ್, ಎವ್ರಿ ಸೇಂಟ್ ಆ್ಯಸ್ ಎ ಪಾಸ್ಟ್ ಅಂತಾರಲ್ಲ. ನನಗೂ ನಿನಗೂ ನಾವು ಏನಾರ ಹಳೆ ಕಾಲದಲ್ಲಿ ಮಾಡಿದ್ವಿ. ನಾವು ಡಾಕ್ಟರ್ ಆಗಿದ್ದು ನಮಗೆ ಆಶ್ಚರ್ಯ. ಅಲ್ಲೋ, ನೀನು ಸ್ಟ್ಯಾಟಿಸ್ಟಿಕ್ಸ್ ಕ್ಲಾಸಲ್ಲಿ ಅವರು ಮಿಸ್ಟರ್ ವಿಶ್ವನಾಥ್, ಹಿ ವಾಸ್ ಟೀಚರ್. ಯಾಕಪ್ಪ ಜ್ಞಾಪಿಸ್ತೀಯ? ಅದು ಅದರಲ್ಲಿ ಒನ್ ಟೈಮ್ ವಾಟ್ ಹ್ಯಾಪಂಡ್ ಅಂದರೆ, ಅಲ್ಲೆಲ್ಲ ಅವ್ರು ಹೇಳಿದ್ರು, ಐ ಸೇ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಯು ಕ್ಯಾನ್ ಗೋ ಔಟ್ಸೈಡ್ ಅಂತ. ಸುಮಾರು ಜನ ನಡ್ಕೊಂಡು ಹೋದ್ರು. ನೀನೇನು ಮಾಡಿದೆ? ಇಲ್ಲ, ಅದೇನಾಯ್ತು ಅಂದರೆ, ಸ್ಟ್ಯಾಟಿಸ್ಟಿಷಿಯನ್ ವಿಶ್ವನಾಥ್ ಅವರು, ಇನ್ನೊಬ್ಬರು ವಿಶ್ವನಾಥ್ ಇದ್ರು ಗೊತ್ತಲ್ವ, ಬಟನ್ಸ್ ಅಂತ, ಅವರಲ್ಲ, ಇವ್ರು ಬೇರೆ. ಸೊ ಇವರು ಯಾರ್ಯಾರಿಗೆ ಇಂಟ್ರೆಸ್ಟ್ ಇಲ್ವೋ ಹೊರಗಡೆ ಹೋಗಿ ಅಂದರು. ಈ ಗ್ಯಾಲರಿ ಕ್ಲಾಸು ದಾಸ, ಗ್ಯಾಲರಿ ಅಂದರೆ ಮೇಲೆ ಲಾಸ್ಟ್ ಬೆಂಚ್. ನಾನು ಯಾವಾಗಲೂ ಲಾಸ್ಟ್ ಬೆಂಚೇ ಕೂತ್ಕೊಳೋದು. ಅದು ಯಾಕಂದರೆ ಲಾಂಗ್ ಬೆಂಚು, ನಿದ್ದೆ ಮಾಡ್ಬೇಕಾದ್ರೆ ಹಾಗೆ ಮಲಗಿಬಿಡ್ಬೋದು ಈಸಿ. ಹೌದು. ಸೊ ನಾನು ನಿಧಾನ ನಡ್ಕೊಂಬಂದೆ. ಯಾಕಯ್ಯ ನಿಧಾನಕ್ಕೆ ನಡ್ಕೊಂಡ್ಬರ್ತಿದ್ಯಾ? ಹಿಂಗೆ ಬಂದೆ, ಥರ್ಡ್ ರೋಗ್ ಬಂದೆ, ಸೆಕೆಂಡ್ ರೋಗ್ ಬಂದೆ, ಫಸ್ಟ್ ರೋಗ್ ಬಂದೆ. ಅವರು ಹೋಗು ಹೊರಗಡೆ ಅಂದರು. ಇಲ್ಲ ಸರ್, ಐ ಲೈಕ್ ಟು ಸಿಟ್ ಇನ್ ದ ಫ್ರಂಟ್ ಬಿಕಾಸ್ ಐ ರಿಯಲಿ ಲೈಕ್ ಯುವರ್ ಸಬ್ಜೆಕ್ಟ್. ಆಮೇಲೆ ಇನ್ನೊಂದು ಸರ್ತಿ ಏನಾಯ್ತು ಅಂದರೆ, ವಿಶ್ವನಾಥ್ ವಿ ವರ್ ಆಲ್ ಸಿಟಿಂಗ್, ಅವ್ರು ಸೇಮ್ ಥಿಂಗ್ ಹೇಳಿದ್ರು, ನೆಕ್ಸ್ಟ್ ಕ್ಲಾಸು ಹೂ ಆರ್ ಆಲ್ ಇಂಟ್ರೆಸ್ಟೆಡ್ ಗೋ ಔಟ್ ಅಂತ. ಸೊ ನಾವು 90 ಪೀಪಲಲ್ಲಿ 80 ಜನ 80 ಪೀಪಲ್ ವೆಂಟ್ ಔಟ್ ಸೈಡ್. ಅಲ್ಲಿ ಆಚೆ ಹೋಗ್ಬಿಟ್ಟು ಸೈಡ್ ಸ್ಟ್ರೀಟ್ ಇದೆ ಅಲ್ಲಿ ಪಕ್ಕದಲ್ಲಿ, ಕರೆಕ್ಟ್, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹಾಡು ಹೇಳಿದ್ವಿ. ಮಾಡಿ ಮೇಲೆ ಮಾಡಿ ಕಟ್ಟಿ ತೇಡಿ ಒಂದು ಮಾಡಿ ಬಂದ ಶ್ರೀಮಾನೆ, ಹಲೋ 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 ಶ್ರೀಮಾನೆ ವಿಶ್ವನಾಥನ್ ವೇಳ ವೆಂಡು ವಿಶ್ವನಾಥನ್ ವೇಳ ವೇಳ ವಿಶ್ವನಾಥನ್. ಅಲ್ಲೋ, ಆಮೇಲೆ ಹನುಮಂತರಾವ್ ಅಂತ ಇದ್ರಲ್ಲೋ, ಫಿಸಿಯಾಲಜಿ ಪ್ರೊಫೆಸರು, ಅವ್ರಿಗೆ ನೀನು ಹೋಗ್ಬಿಟ್ಟು, ಅವ್ರ ಪಾಪ ಅನ್ಫಾರ್ಚುನೇಟ್ಲಿ ಇಟ್ ವಾಸ್ ಎ 7th ಅಟೆಂಪ್ಟ್ ಅಟ್ ಪಾಸಿಂಗ್ MD ಪಾಪ. ಅವ್ರಿಗೆ ಹೋಗ್ಬಿಟ್ಟು ಇವನು ಎಕ್ಸಾಮ್ಗೆ ಹೋಗ್ತಾ ಇದ್ರು ಅವರು ಪಾಪ, ಸರ್ ಎಕ್ಸ್ಕ್ಯೂಸ್ ಮಿ ಸರ್, ಇದು 7th ಅಟೆಂಪ್ಟ್, ಐ ಹೋಪ್ ಅಟ್ ಲೀಸ್ಟ್ ಯು ವಿಲ್ ಪಾಸ್ ದಿಸ್ ಟೈಮ್. ಬೆಸ್ಟ್ ಆಫ್ ಲಕ್ ಅಂತ. ಬೆಸ್ಟ್ ಆಫ್ ಲಕ್, ವಿ ವಿಶ್ ಯು ದ ಬೆಸ್ಟ್ ಆಫ್ ಲಕ್ ಅಂತ. ಹನುಮಂತರಾವ್ ಮೇಲೆ ಇನ್ನೊಂದು ಜ್ಞಾಪಕ ಬಂತು. ಅಲ್ಲಿ ಬಾಗಿಲಿತ್ತಲ್ಲ, ಬಾಗಿಲಿತ್ರ ಈ ಬ್ರೆಡ್ ತೊಗೊಂಡೋದೆ, ಅಲ್ಲಿ ಕೋತಿ ಇತ್ತು. ಸೊ ಹನುಮಂತರಾವ್ ಅಂತಂದು ಕೋತಿನ ಕರೆಸೋದು. So all these monkeys, so I took some bread, gave it like that. One monkey came in the class. ಸ್ವಲ್ಪ ಹೊತ್ತಾದ್ಮೇಲೆ another monkey came. Then, so we had about 4 monkeys in the last bench coming. So ಸರ್ ಅವಾಗ ಹೇಳಿದ್ರು, ಏನು ಸರ್ ನೀವು ಹನುಮಂತರಾವ್ ಅಂತ ಹೆಸರಿದ ತಕ್ಷಣ ಎಲ್ಲ ಆಲ್ ದಿ ಮಂಕೀಸ್ ಆರ್ ಇನ್ಸೈಡ್. ಎನಿವೆ, ಆಮೇಲೆ ನಾವು ಲಂಚ್ ಬ್ರೇಕಲ್ಲಿ ವಾಟ್ ಯೂಸ್ ಟು ಹ್ಯಾಪನ್ ವಾಸ್ ವಿ ವುಡ್ ಆಲ್ ಸಿಟ್ ಟುಗೆದರ್, ಹ್ಯಾವ್ ಸಮ್ ಲಂಚ್, ಡಿಫರೆಂಟ್ ಪೀಪಲ್ ಬ್ರಿಂಗ್ ಡಿಫರೆಂಟ್ ಥಿಂಗ್ಸ್. ದ ಬೆಸ್ಟ್ ಫುಡ್ ಆಫ್ ಕೋರ್ಸ್ ವಾಸ್ ದ್ವಾರಕಾ, ಬಿಕಾಸ್ he would get it separately from home in a tiffin carrier, five rows, 5 compartments. Worst food according to Sitaram only was his thing. Avunu Sitaramu, dey sapdiya, nobody would share his food.
ಅಲ್ಲಿ ಗಟ್ಟಿ ಮೊಸರನ್ನ, ಆಮೇಲೆ ಗಟ್ಟಿಯಾದ್ದು ಒಂದು ಅನ್ನ ಸಾರು, ಒಂದು ಡ್ರೈ ಉಪ್ಪಿನಕಾಯಿ. ಇಲ್ಲ. ಅದು ಅಲ್ಯೂಮಿನಿಯಂ ಟಿಫಿನ್ ಕ್ಯಾರಿಯರಲ್ಲಿ ಸ್ಪೂನ್ ಇರುತ್ತಲ್ಲ, ದಟ್ ಒನ್ ಹಿ ಯೂಸ್ ಟು ಬ್ರಿಂಗ್. ಎನಿವೇ, ಒಂದು ಹೇಳಬೇಕು, ಅವನು ನನ್ನ ಫುಡ್ ನೋಡಿಬಿಟ್ಟು சாப்பிட்றியா ಅಂದ. ಇಲ್ಲ வேண்டப்பா என்கிட்ட இருக்கு ஃபுட்டு வேண்டாம். என்ன ಅಲ್ಲಿ ದೇವರ್ ಲಾಟ್ ಆಫ್ ಡಾಗ್ಸ್ ಅಲ್ಲಿ. ಆಮೇಲೆ ಹೇಳ್ತಾನೆ ಅವನು, ಎನ್ನಡ இந்த நாய் கூட சாப்பிட்றதில்ல, என்ன சாப்பாடு. And one more thing is, it was our final exam time in surgery, and it was college day time. We wanted to have a play, ನಾಟಕ ಮಾಡೋಣ ಅಂತ. ಅದಕ್ಕೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಎಟ್ ದ ಲಾಸ್ಟ್ ಮಿನಿಟ್ ಡಾಕ್ಟರ್ ಅನಂತರಾಜು ಅಂತ, ಅವ್ರು ನಮಗೆ ಸರ್ಜರಿ ಪ್ರೊಫೆಸರ್, he had written a play and he wanted us to act that play. Now, sir, illa sir, such a nice play, you need professional people acting anta. No, you do it anta. We said okay, we'll do it anta. ಆಮೇಲಿಂದ ಅದರಲ್ಲಿ ಒಂದು ಫೇಮಸ್ ಜೋಕ್ ಅಂದರೆ, ಜೋಕ್ ಅಲ್ಲ, ಅವ್ರ ಪ್ರಕಾರ ಜೋಕ್. ಇಟ್ ಇಸ್, do you like coffee? No. Do you like tea? No. Do you like TV? He would come for every rehearsal, sit in the front bench and laugh. ನಮಗೆ ಸಾಕಪ್ಪ. But he was an examiner, so we had to laugh. So ಆಮೇಲೆ ಇನ್ನು ಸೀತಾರಾಮ, ಕುಮಾರ್, ಅಶೋಕ್ ರಾವ್, they all used to come by cycle from Alsur, and by the time they go back it would be night time. Yeah. And night time there is no light, no flashlight for them, so they would pick up some soil, put it in a potna, and then light a candle and then carry it to go home. One day Sitaram said, enna ya smell idu, cycle potrika inge smell, nalla smell, bad smell anta. And then he smelled this thing, there's nothing. Ashok did it, nothing. Kumar did it, he said, ayyo. He had picked up something else also. Anyway. ಬಟ್ My fair lady. ಅದಲ್ಲ ನಾನು ಆ್ಯಕ್ಚುಲಿ ನಾನು ಇಂಗ್ಲೆಂಡಲ್ಲಿದ್ದೆ. ಈ ಹ್ಯಾಂಡ್ ರೈಟಿಂಗ್ ಬಗ್ಗೆ ನನಗೆ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಇತ್ತು. ನನ್ನ ರೈಟಿಂಗ್ ನನಗೆ ಓದೋಕ್ಕೆ ಬರ್ತಾ ಇರಲಿಲ್ಲ. ಸೊ ನಾನು ಇಂಗ್ಲೆಂಡಲ್ಲಿದ್ದೆ. ಸೊ ವೆನ್ ಐ ವಾಸ್ ಇನ್ ಇಂಗ್ಲೆಂಡ್, ದಟ್ ಸರ್ಜನ್, ಐ ವಾಸ್ ಡೂಯಿಂಗ್ ಸರ್ಜರಿ ಎಟ್ ದಟ್ ಟೈಮ್. ಸೊ he asked me, what is the spelling of vomiting? How many teeth has got vomiting? So I said, that all depends, sir, how severe the vomiting is. If it is mild. So you have a problem with spelling. What about diarrhea and hemorrhage? I said, sir, you start for diarrhea, you start with D. Then you go, and end it with A. So then you can make out it is diarrhea. So for hemorrhage, you put H, go like this, and then finally you finish with E. So that's hemorrhage. Then I told them, I have a friend whose handwriting is actually so bad that he wrote once his signature and gave it to Rangappa, doctor. He said, oh, enough, inferior am I? ಹ್ಯಾಂಡ್ ರೈಟಿಂಗ್ ನೋಡಿ. ಸೊ ಅವನು ಸೀತಾರಾಮ್ ಅದಾಯಿತು. And then we used to have all these internal evaluation exams. So if you did not do the homework and bring the project, one time Dwaraka did, he put a cast for his whole arm and said, I cannot write, sir, so I have to bring it next time. And then, but I think cast ಒಂದು ಆಯಿತು. The other thing, you were all in NCC. No, I think the worst, NCC was one. Do you remember organic chemistry? Yeah. So ಅಲ್ಲಿ I was behaving bad, and Ishwarappa said, your behavior is like that of
a little child or a teenager, your punishment deserves to be you should stand up on the bench. And then I stood up on the bench. Then he said, okay, you can get down. I said, no, sir, I can see everybody better. And I think I deserve this punishment. He kicked me out of the class. So I didn't come for at least 3 weeks. Then my mother was asking my sister. I sent food. And my sister said, why do you send food for Dwarka? Because he's in college. No. He's been suspended. His name is there. 3 weeks he's suspended. But I would sleep late, and Malti he will tell you. Then I would actually go at lunchtime, 11 o'clock, get my food there, and come back home and relax. One of the bad days for us used to be Rakhi Ka Bandhan days. Oh, when you go to college, all these pretty ladies, like Sudha Rao and Sujata, all of you, of course, would come and try to tie Rakhi Ka Bandhan to our hand, wrist, and say, you are like my brother. We used to run like this. Anyway. So, what else is happening, Guru? What else is happening? You want to recite some, since you were bad in English, you want to talk about My Fair Lady and how to improve your English? Yeah, I think I can do that. But there's a couple of things I would like to talk. But I think I need Gokul, because I did see one person, Hema Acharya, who could not take a photo with a cell phone. So I said, okay, this is unbelievable. But anyway, finally she took a photo. She actually took 3 photos. She said, hey, finally I got it. Sitaram said, there's not even one photo. So can I have Gokul for a second, please? BN Gokul, ಕುಡಿತಾ ಇದೆಯಾ? ಈ ಕಡೆ ಸ್ವಲ್ಪ ಹೊತ್ತು ಈ ಕಡೆ ಬಾ. ಇನ್ನೊಂದು ಇರ್ಬೇಕು. Dwaraka, I used to almost live in his house in the upstairs, Subram Chetty Road in Bangalore. And then we would be spending late nights and then just talking, of course, and then we would get up late in the morning. By that time, if you remember Malati, she used to be a couple of houses living next door. And then she would be walking to the college at that time, 7:25. And then his mother would look at him and say, Emra, చూಡಪ್ಪ ಅక్కడ ಮಾಲತಿ ಕೂతున్నాడు ಕಾಲೇಜ್ಗೆ ಆಗಲೇ ಒಳ್ಳೆ ಸೀರೆ ಉಟ್ಕೊಂಡ್ಬಿಟ್ಟು ಯು ಆರ್ ಸ್ಟಿಲ್ ಇನ್ ಬೆಡ್ ಅಂತ ಬಯಸ್ಕೊತಾ ಇದ್ದಾರೆ. ರೆಡಿನ ನಾವು ದ್ವಾರಕ? ಮಾಲತಿ ಅವಳ ಮೇಲೆ ಸ್ವಲ್ಪ ಕ್ರಶ್ ಇತ್ತು, ಭಾಳ ದಿನದ ಮೇಲೆ ಕ್ರಶ್ ಇತ್ತು. ಏನೋ ಫಂಕ್ಷನ್ ಏನೋ ಆಗ್ತಾ ಇಲ್ಲ. ಒಬ್ಳು ಇನ್ನೊಂದು ಹುಡುಗಿ ಇದ್ಲು, ಜ್ಞಾಪಕ ಇದೆಯಾ? ನಿಮಗೂ ಜ್ಞಾಪಕ ಇತ್ತು. ಅವ್ರು ನಮ್ಮಿಬ್ಬರು ಕಾಂಪಿಟೇಷನ್ ಚಂದಾಗ. ಅವಳೊಬ್ಳು ಸ್ಟಾರ್ಟ್ಸ್ ವಿತ್ ಝೆಡ್ ಅನ್ಬೇಕಿಲ್ಲ. ಹಾಂ, 2 ಇ ಇತ್ತು, ಒಂದು ನಿನಗೆ ಒಂದು. ಟವರಿಂಗ್ ಪರ್ಸನಾಲಿಟಿ. ಸೊ ಬಟ್ ಅದು ಸ್ಪೀಕರ್ ಹತ್ರ ಹೋಗ್ಬೇಡ, ನಿಂಗೆಲ್ಲ ಹೇಳ್ಕೊಡು. ಈ ಕಡೆ ಬಾ. ಹಾಂ ಅಲ್ಲ, ಬರ್ತೀನಿ, ಒಂದು ನಿಮಿಷ ಸ್ವಲ್ಪ ರೆಡಿ ಮಾಡು. ಅಲ್ಲ, ಝರೀನ್ ಅವಳ ಹತ್ರ, ಝರೀನ್ ಅವಳು ಟ್ರಾವರ್ಸ್ ಅಂತ. ಪಾಪ ಭಾಳ ಕಷ್ಟಪಟ್ಟರು ನಮ್ಮ ಫ್ರೆಂಡ್ಸ್ ಎಲ್ಲ. ದಾಸ ಅದೇನೋ ಹೇಳಪ್ಪ, ಭಾಳ ಕಷ್ಟ ಮಾಡಿ ನನಗೂ ಅವಳಿಗೂ ಸ್ವಲ್ಪ ಏನಾದರೂ ಸೆಟ್ ಮಾಡೋಣ ಅಂತ. ನನ್ನ ಪ್ರಾಬ್ಲಮ್ ಏನಂದರೆ, ನನಗೆ 4 ಜನ ಹೆಣ್ಮಕ್ಳು ಸಿಸ್ಟರ್ಸ್ ಇದ್ದರು. ಈ ನೋಡಿದವರೆಲ್ಲ ನನ್ನ ಕ್ಲಾಸ್ ಹುಡುಗಿರೆಲ್ಲರೂ ಅಣ್ಣ ತನ್ನ ಆ ಥರ ತಮ್ಮ ಥರ ದ್ವಾರಕನಾಥ್ ನನ್ನ ಮಗಳನ್ನ ಮನೆಗೆ ನೀವೇ ಕರ್ಕೊಂಬಂದ್ಬಿಡಿ ಅಂತ. ಇವರು ಬಂದು ಕೇಳೋರು, ಏನು ಹೇಗೋದೆ, ಆಟೋಲ್ಲಿ ಹೋದ್ಯಾ, ಎಷ್ಟು ಭಯ, ಮಾತಾಡೋಕ್ಕೆ ಭಯ.
ಸೊ ಹಾಂ ಅಲ್ಲ ಹಿಂಗಂತ ಸೊ ಇದೆಲ್ಲ ಆಯಿತು. ಸ್ವಲ್ಪ ಇವನೇನೋ ಯಾವುದೋ ಕಾಲದಲ್ಲಿ ನಾನು ಯಾವುದೋ ಒಂದು ಸಾಂಗ್ ಹೇಳಿದ್ದೆ. ಸೊ ಅದನ್ನು ಹೇಳೋ ಒಂದು. ಬಟ್ ಐ ಹ್ಯಾವ್ ಟು ಗಿವ್ ಎ ಲಿಟಲ್ ಬ್ಯಾಕ್ಗ್ರೌಂಡ್ ಅಬೌಟ್ ದಿಸ್ ಸಾಂಗ್. It is from My Fair Lady, says 60 years ago, and basically it was written by hey, ಹೊರಟೋಯ್ತು ಇದು ಬರ್ನಾರ್ಡ್ ಶಾ ಪಿಗ್ಮ್ಯಾಲಿಯನ್ ಅಂತ ಲೋಕಲ್ so basically there is a professor of phonetics, and he was Professor Higgins, and he is actually in this place, in the flower place, where there's a flower girl who speaks typical Cockney. So those who've been in England, it's actually very difficult form of English for you to understand. And there was also Colonel Pickering, who's come from India, and he was to go to meet her. So when he's talking, so he says, so he will say, look at her, prisoner of the gutters. Condemned by every syllable she utters. By right, she ought to be taken out and hung for the cold-blooded murder of the English tongue. Yeah, good heavens. What sort of a mass is this? This is what the British population calls an elementary education. Pickering comes and says, oh, come, sir, you picked a big one. You come, sir, you picked a big. Poor example. So, did I hear them down in Soho Square, dropping H's everywhere, speaking English any way they like? Just as this one. You, sir, did you go to school? What do you take me for a fool? Nobody taught him take instead of type. Here the Yorkshiremen are worse. It's different. Here a Yorkshireman or worse. Here a Cornishman converse. I would rather hear a choir singing flat. This is what happens with age. Slowly, no one taught him tactics. So here a Yorkshireman converse, here a Cornishman converse. I would rather hear a choir singing flat. Chickens cackling in the just as this one. She says, gone, gone. What kind of a noise is that? It's have and gone that keeps her in a place, not a wretched, close and dirty face. Why can't the English teach their children how to speak? This verbal caste distinction by now should be antique. If you spoke as she does, sir, instead of the way you do, well, you will be selling flowers too. The Englishman waits. Then it says, okay, Richard. Pickering says, I pardon. Henry says again, the Englishman way of speaking absolutely classifies him. The moment he speaks, he makes other Englishmen despise him. One common language, I'm afraid we'll never get. Why can't the English learn to speak? Set an example to the ears whose English is so painful to you. Set an example to the people whose ears are painful to the Scotch and Irish leave you close to tears. There are even places where English completely disappears. In America, they haven't used it for years. Yes. Why can't the children teach their children how to speak? Norwegians speak Norwegian. The Greeks are taught the Greek. In France, every Frenchman knows his language from A to Z. The French never care what they do as long as they speak properly. Arabians speak Arabic at the speed of summer lightning, and the Hebrews speak it backwards, which is absolutely frightening. One common language, I'm afraid we'll never get. Why aren't the English
learn to set a good example for the people whose English is so painful to your ears. The Scotch and Irish leave you close to tears. There are places where English completely disappears. The Arabians speak Arabic with the speed of summer lightning, and the Hebrews fight backwards, which is absolutely frightening. Use proper English or you regarded as a freak. Why can't the English learn to speak? All right, thank you very much. Time constraints, and hope we did not bore you too much. Thank you very much. Thanks. ಥ್ಯಾಂಕ್ ಯು. ಗಿವ್ ದೆಮ್ ಅ ಬಿಗ್ ಅಪ್ಲೋಸ್. ಎಲ್ಲ ಸ್ನೇಹಿತರು ಜೋರಾದ ಚಪ್ಪಾಳೆ ತಟ್ಟಿ ಅವರ ಒಂದು ಮೆಮೊರೀಸ್ ಗಳನ್ನ ಮೆಲ್ಕ್ ಹಾಕೊಂಡಂತ ಈ ಒಂದು ಕ್ಷಣಗಳು ತುಂಬಾ ಸ್ವೀಟ್ ಆಗಿತ್ತು ಅಂತ ಹೇಳಕ್ಕೆ ಬಯಸ್ತೀನಿ. ಹಾಗೆ ನಾನು ನೆಕ್ಸ್ಟ್ ಪರ್ಫಾರ್ಮರ್ ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಡಾಕ್ಟರ್ ಕುಮಾರ್. ಐ ವೆಲ್ಕಮ್ ಡಾಕ್ಟರ್ ಕುಮಾರ್. ಜೋರಾದ ಚಪ್ಪಾಳೆ ಮುಖಾಂತರ ಅವ್ರನ್ನ ವೇದಿಕೆಗೆ ಕಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತೀನಿ.